ವೆಲ್ಕಮ್ ಟು ಜಯಂತಿಸ್ ಕಿಚನ್. ನಾನಿವತ್ತು ಅಜ್ಜಿ ಕಾಲದ ರಾಗಿ ಪುಟ್ಟು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನೀರು ತರ್ತರಿಯಾಗಿ ಪುಡಿ ಮಾಡ್ಕೊಂಡಿರ್ಬೇಕಿದು ರಾಗಿನ. ಇದನ್ನೊಂದು ಬಟ್ಲಿಗೆ ಸೇರಿಸ್ಕೊಳ್ಳೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಅಂದರೆ ಚಿಟಿಕೆ ಉಪ್ಪು ಸೇರಿಸ್ಕೋಬೇಕು. ಈಗ ಇದಕ್ಕೆ ನೀರು ಹಾಕಿ ಒಂದು ಸ್ವಲ್ಪನೇ ನೀರು ಸೇರಿಸ್ಕೊಂಡು ಕಲಿಸ್ಕೋಬೇಕು. ನಾವು ಎಷ್ಟರವರೆಗೂ ಕಲಿಸ್ಕೋಬೇಕು ಅಂದರೆ ಆ ಸಿಟ್ಟನ್ನ ಕೈಗೆ ಹಿಂಗೆ ಹಿಡ್ಕೊಂಡಾಗ ಸುಮ್ಮನೆ ಉಂಡೆ ಆಕಾರಕ್ಕೆ ಬರೋ ರೀತಿ ಬಂದರೆ ಸಾಕಾಗುತ್ತೆ. ಇದು ಕರೆಕ್ಟಾಗಿದೆ. ತುಂಬ ಒಂದೇ ಸತಿ ನೀರು ಹಾಕ್ಕೊಂಡ್ರೆ ತುಂಬ ಆಗೋಗುತ್ತೆ, ಆಗ ಚೆನ್ನಾಗಿ ಬರಲ್ಲ ಪುಟ್ಟು. ಇಷ್ಟು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಇದ್ರದ್ದೇ ಪುಟ್ಟು ಮಾಡುವಂತಹ ಸ್ಟ್ಯಾಂಡೇ ಬರುತ್ತೆ, ಅದರಲ್ಲೂ ಮಾಡ್ತಾರೆ. ಅದಿಲ್ಲ ಅಂದಾಗ ಈ ರೀತಿಯೂ ಆರಾಮಾಗಿ ಮಾಡ್ಕೋಬೋದು. ಇದಕ್ಕೆ ಒಂದು ಇಡ್ಲಿ ಪ್ಲೇಟ್ನ ಇಟ್ಟಿದ್ದೀನಿ. ಅದರಲ್ಲಿ ಈಗ ನೀರು ಚೆನ್ನಾಗಿ ಕಾದಿದೆ. ಈಗ ನಾನೊಂದು ಕಾಟನ್ ಬಟ್ಟೆ ತೊಗೊಂಡು ಅದರೊಳಗೆ ನಾನು ಕಲಸಿಟ್ಕೊಂಡಿದ್ದಂತಹ ಸಿಟ್ಟನ್ನ ಈ ರೀತಿ ಸೇರಿಸ್ಕೊಂಡಿದ್ದೀನಿ. ಅದನ್ನು ನೀಟಾಗಿ ಒಳಗಡೆ ಸೆಟ್ ಮಾಡ್ಕೊಂಡು ಈ ರೀತಿ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 15ರಿಂದ 20 ನಿಮಿಷ ಬೇಯಿಸ್ಕೊಳ್ಳೋಣ. ಸ್ಟೀಮಲ್ಲೇ ಬೇಯಿಸ್ಕೋಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಈಗ ಇದು ಬೇಯೋಷ್ಟಕ್ಕೆ ನಾವು ಕಾಯಿ ಚೂರನ್ನ ತುರ್ಕೊಂಬರೋಣ. ನಾನೊಂದು ಅರ್ಧ ಚಿಪ್ಪಷ್ಟು ಕಾಯಿ ಚೂರು ತೊಗೊಂಡಿದ್ದೀನಿ, 3 ಏಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ತುರ್ಕೊಬರೋಣ. ಈಗ ಇದು ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಇದು ಬೆಂದಿದೆ. ಇದು ಮಾಡ್ಕೊಳ್ಳೋದು ಸುಲಭ, ಅಷ್ಟೇ ಮೈಗೆ ಒಳ್ಳೆಯದು. ಹೆಣ್ಮಕ್ಳಿಗಂತೂ ಸೊಂಟ ನೋವಿಗೆ ಮನೆ ಮದ್ದಂತಲೇ ಹೇಳ್ಬೋದು ಇದನ್ನು, ಅಷ್ಟು ತುಂಬ ಒಳ್ಳೆಯದು. ಈಗ ಇದನ್ನೆಲ್ಲ ಒಂದು ಬಟ್ಲಿಗೆ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಉಂಡೆಯಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಟೇಸ್ಟಿಗೆ ತಕ್ಕನಾಗೆ ಹಾಕ್ಕೋಬೋದು ಸ್ವೀಟ್ನ. ನಾನೊಂದು ಉಂಡೆ ಬೆಲ್ಲನ ತುರಿದು ಈ ರೀತಿ ಸೇರಿಸ್ಕೊತಾ ಇದ್ದೀನಿ. ಈಗಿನ ಮಕ್ಕಳಿಗಂತೂ ಈ ರೀತಿ ತಿಂಡಿಗಳು ಗೊತ್ತೇ ಇರೋಲ್ಲ. ಇದನ್ನು ನಾವು ಮಾಡಿಕೊಡೋದ್ರಿಂದ ಅವ್ರ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ನಮ್ಮ ಹಿರಿಯವರು ಯಾವ ಥರ ಅಡುಗೆ ಮಾಡ್ತಾಯಿದ್ರು ಅಂತ ಗೊತ್ತಾಗುತ್ತೆ. ನಾವು ಇವಾಗ ತುರಿದಿಟ್ಕೊಂಡಿರೋಂಥ ಕಾಯಿ ಚೂರನ್ನ ಸೇರಿಸ್ಕೊಳ್ಳೋಣ. ಮತ್ತು ರಾಗಿಯಲ್ಲಿ ನಮ್ಮ ದೇಹಕ್ಕೆ ಬೇಕಾದಷ್ಟು ಕ್ಯಾಲ್ಶಿಯಂ ತುಂಬಾ ಇರುತ್ತೆ. ಅದಕ್ಕೆ ಮೂಳೆಗಳಿಗೆ ತುಂಬಾ ಒಳ್ಳೆಯದು. ಇದನ್ನು ಆಗಾಗ ಮಾಡ್ಕೊಂಡು ತಿನ್ನೋದ್ರಿಂದ. ಮತ್ತು ಇದನ್ನು ಕಡಿಮೆ ಸಾಮಗ್ರಿಗಳಿಂದನೇ 3 ಪದಾರ್ಥ ಇದ್ರೇ ಮಾಡ್ಕೊಬಿಡ್ಬೋದು ಇದನ್ನು. ಇದನ್ನೆಲ್ಲ ನೀಟಾಗಿ ಬಿಸಿ ಹೋಗೋವರೆಗೂ ಒಂದು ಸ್ವಲ್ಪ ಸ್ಪೂನಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದೆಲ್ಲ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಕೈಯಲ್ಲೇ ನೀಟಾಗಿ ಎಲ್ಲ ಉಂಡೆಗಳು ಬರ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಬೆಲ್ಲ ಎಲ್ಲ. ಆಗ ಬೆಲ್ಲ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ರುಚಿಕರವಾದ ಆರೋಗ್ಯಕರವಾದ ಅಜ್ಜಿ ಕಾಲದ ಪುಟ್ಟು ಸವಿಯಲು ಸಿದ್ಧವಾಗಿದೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ.